ಕರ್ನಾಟಕದಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾನೆ ವರುಣ ದೇವ. ರಾಜ್ಯದ 10 ಜಿಲ್ಲೆಗಳಲ್ಲಿ ಬೇಸಿಗೆಯ ಮಳೆಯ ಆರ್ಭಟ. ಸಿಡಿಲು ಬಡಿದು 3 ದುರ್ಮರಣ ಹೊಂದಿದ್ದಾರೆ ಈ ಒಂದು ಮಳೆಯಿಂದಾಗಿ. ಧಾರವಾಡ, ಹೊನ್ನಾವರ, ರಾಯಚೂರಿನಲ್ಲಿ ಸಾವನ್ನಪ್ಪಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಕೊಪ್ಪಳ, ವಿಜಯಪುರ, ಚನ್ನಗಿರಿ, ಹರಿಹರದಲ್ಲಿ ಬೆಳೆ ನಾಶ ಆಗಿದೆ ಮಳೆಯಿಂದಾಗಿ. ಹಳಿಯಾಳದಲ್ಲಿ ಸಿಡಿಲು ಬಡಿದು 3 ಹಸುಗಳು ಬಲಿಯಾಗಿವೆ. ಹುಬ್ಬಳ್ಳಿ ಜಿಲ್ಲೆಯ 10ಕ್ಕೂ ಹೆಚ್ಚು ಕಡೆ ಧರೆಗುರುಳಿದೆ ಮರಗಳು. ಕೊಪ್ಪಳದ 100 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆ ನಾಶ ಆಗಿದೆ. ಬಾಳೆ ಬೆಳೆ ನಾಶ ಆಗಿರುವಂತದ್ದು. ದಾವಣಗೆರೆಯಲ್ಲಿ ಭತ್ತ, ಮೆಕ್ಕೆಜೋಳ, ಅಡಿಕೆ ಮರಕ್ಕೆ ಹಾನಿಯಾಗಿದೆ ಮಳೆಯಿಂದಾಗಿ. ಚನ್ನಗಿರಿಯ 540 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಭತ್ತ ನಾಶ ಆಗಿದೆ. ಅಕ್ಷರಶಃ ಕರ್ನಾಟಕದಲ್ಲಿ ವರುಣ ದೇವ ಅಬ್ಬರಿಸ್ತಾ ಇದ್ದಾನೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯ ಆರ್ಭಟ ಜೋರಾಗಿದೆ. ಸಿಡಿಲು ಬಡಿದು 3 ದುರ್ಮರಣವನ್ನ ಹೊಂದಿದ್ದಾರೆ. ಧಾರವಾಡ ಹಾಗೆ ಹೊನ್ನಾವರ, ರಾಯಚೂರಿನಲ್ಲಿ ಸಾವನ್ನಪ್ಪಿರುವಂಥದ್ದು. ಕೊಪ್ಪಳ, ವಿಜಯಪುರ ಹಾಗೆ ಚನ್ನಗಿರಿ, ಹರಿಹರದಲ್ಲಿ ಬೆಳೆ ನಾಶ ಆಗಿದೆ. ಹಳಿಯಾಳದಲ್ಲಿ ಸಿಡಿಲು ಬಡಿದು 3 ಹಸುಗಳು ಬಲಿಯಾಗಿರುವಂಥದ್ದು. ವರುಣ ದೇವನ ಆರ್ಭಟದಿಂದಾಗಿ ಇದೀಗ ರಾಜ್ಯದಲ್ಲಿ 10 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯ ಆರ್ಭಟ ಜೋರಾಗಿದೆ. ಧಾರವಾಡ ಹಾಗೆ ಹೊನ್ನಾವರ, ರಾಯಚೂರಿನಲ್ಲಿ ಸಿಡಿಲಿಗೆ 3 ಬಲಿಯಾಗಿರುವಂಥದ್ದು. ಹಳಿಯಾಳದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿರುವಂಥದ್ದು. ನೀವು ದೃಶ್ಯಾವಳಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಮಳೆ ತಂದಿರುವಂಥ ಅವಾಂತರದ ದೃಶ್ಯಗಳಿವು. ಈಗಾಗಲೇ ಸಿಡಿಲು ಬಡಿದು 3 ಸಾವನ್ನಪ್ಪಿರುವಂಥದ್ದು. ಒಂದು ಕಡೆ ಮಳೆ ಬಂದು ಮರಗಳು ಬಿದ್ದಿದ್ರಿಂದ ಈಗಾಗಲೇ ಮರ ಧರೆಗೆ ಬಿದ್ದಿರುವ ಕಾರಣ ಈಗಾಗಲೇ ಸಂಚಾರಕ್ಕೂ ಕೂಡ ವ್ಯವಸ್ಥೆ ತೊಡಕು ಉಂಟಾಗಿರುವಂಥದ್ದು. ಮಧ್ಯದ ಭಾಗದಲ್ಲಿಯೇ ಈಗ ವಾಹನಗಳು ನಿಲುಗಡೆಯಾಗಿರುವಂಥದ್ದು. ಮರವನ್ನು ತೆರವುಗೊಳಿಸುವುದಕ್ಕೆ ಹರಸಾಹಸವನ್ನು ಪಡ್ತಿದ್ದಾರೆ ಸ್ಥಳೀಯರು. ರಾಜ್ಯದ 10 ಜಿಲ್ಲೆಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ಸಿಡಿಲು ಬಡಿದು 3 ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಧಾರವಾಡ, ಹೊನ್ನಾವರ, ರಾಯಚೂರಿನಲ್ಲಿ ಈ ಒಂದು ಸಾವು ಸಂಭವಿಸಿರುವಂಥದ್ದು. ಕೊಪ್ಪಳ, ವಿಜಯಪುರ, ಚನ್ನಗಿರಿ ಹಾಗೆ ಹರಿಹರದಲ್ಲಿ ಬೆಳೆ ನಾಶ ಆಗಿದೆ ಮಳೆಯ ಕಾರಣದಿಂದಾಗಿ. ಹುಬ್ಬಳ್ಳಿ ಜಿಲ್ಲೆಯ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಧರೆಗುರುಳಿದೆ ಮರಗಳು. ಕೊಪ್ಪಳದ 100 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ. ಮತ್ತೊಂದು ಕಡೆ ದಾವಣಗೆರೆಯ ಹರಿಹರದಲ್ಲಿ ಬಾಳೆ ನಾಶ ಆಗಿರುವಂಥದ್ದು. ಚನ್ನಗಿರಿಯಲ್ಲಿ ಅಡಿಕೆ ಬೆಳೆ ನಾಶ ಆಗಿದೆ. ಕರ್ನಾಟಕದಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ವರುಣ ದೇವ. ಇದೀಗ ಸಿಡಿಲು ಬಡಿದು 3 ಸಾವನ್ನಪ್ಪಿರುವಂಥದ್ದು. ಧಾರವಾಡ ಹಾಗೆ ಹೊನ್ನಾವರ, ರಾಯಚೂರಿನಲ್ಲಿ ಸಾವು ಸಂಭವಿಸಿದೆ ಸಿಡಿಲು ಬಡಿದು. ಕೊಪ್ಪಳ, ವಿಜಯನಗರ ಹಾಗೆ ವಿಜಯಪುರ, ಚನ್ನಗಿರಿ, ಹರಿಹರದಲ್ಲಿ ಬೆಳೆ ನಾಶ ಆಗಿದೆ ಮಳೆಯಿಂದಾಗಿ.